ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 5/1/2026 ಬಾಬ್ದಾದರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳು ನೆನಪಿಟ್ಟುಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಶಿವತಂದೆಯ ಶ್ರೀಮತದಿಂದ ನೀವು ಮಕ್ಕಳು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ. ಗೀತೆಯ ಜ್ಞಾನ ಮತ್ತು ರಾಜಯೋಗ ನಿಮ್ಮನ್ನು ಸಂಪೂರ್ಣ ಪಾವನರನ್ನಾಗಿ ಮಾಡುತ್ತದೆ. ಎರಡನೆಯದು, ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತುಗಳು ಬಹಳ ಬಹಳ ಒಳ್ಳೆಯ ಸತೋಪ್ರಧಾನವಾಗಿರುತ್ತವೆ, ಏಕೆಂದರೆ ಅಲ್ಲಿ ಮನುಷ್ಯರು ಕೂಡ ಸತೋಪ್ರಧಾನರಾಗಿರ್ತಾರೆ. ಮೂರನೆಯದು, ಈ ಸೃಷ್ಟಿಯ ಬೀಜ ರೂಪ ಶಿವತಂದೆಯಾಗಿದ್ದಾರೆ. ಅವರ ಚೈತನ್ಯ ರಚನೆಯನ್ನು ತಿಳಿದು ಜ್ಞಾನಪೂರ್ಣರಾಗಿರಿ. ನಾಲ್ಕನೆಯದು, ಒಬ್ಬ ತಂದೆಯ ವಿನಃ ಮತ್ತಾರೂ ನನಗಿಲ್ಲ. ಈ ಪಾಠದ ಸ್ಮೃತಿಯಿಂದ ಏಕರಸ ಸ್ಥಿತಿ ಮಾಡಿಕೊಳ್ಳುವ ಶ್ರೇಷ್ಠ ಆತ್ಮಗಳಾಗಿರಿ. ಐದನೆಯದು, ಜ್ಞಾನದ ಶಕ್ತಿಯನ್ನ ಧಾರಣೆ ಮಾಡಿಕೊಳ್ಳಿರಿ. ಆಗ ವಿಘ್ನಗಳು ಯುದ್ಧ ಮಾಡುವುದಕ್ಕೆ ಬದಲು ಸೋತು ಹೋಗಿಬಿಡುತ್ತವೆ. 5 ಬಿಂದುಗಳು: ಗೀತಾ ಜ್ಞಾನ, ರಾಜಯೋಗ, ಸತ್ಯಯೋಗ, ಸೃಷ್ಟಿಯ ಬೀಜರೂಪ ಶಿವತಂದೆ, ಒಬ್ಬ ತಂದೆಯ ವಿನಃ ಮತ್ತಾರೂ ನನಗಿಲ್ಲ, ಜ್ಞಾನದ ಶಕ್ತಿಯ ಧಾರಣೆ. ಇಂದಿನ ಚಿಂತನೆ: ನಾನು ಆತ್ಮ, ಜ್ಞಾನದ ಶಕ್ತಿಶಾಲಿ ಜ್ಯೋತಿ ಬಿಂದು ಆಗಿದ್ದೇನೆ. ನಾನು ಒಂದು ಚೈತನ್ಯ ಶಕ್ತಿಯ ಆತ್ಮ ಜ್ಯೋತಿ. ನಾನು ಆತ್ಮ ಪರಂಧಾಮದಿಂದ ಈ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಾನು ಆತ್ಮ ಈಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣನಾಗಿದ್ದೇನೆ. ಶಿವತಂದೆಯವರು ನನಗೆ ಸತ್ಯ ಗೀತಾ ಜ್ಞಾನವನ್ನು ಹೇಳುತ್ತಿದ್ದಾರೆ. ನಾನು ಆತ್ಮ ಸದಾ ತಂದೆಯ ಶ್ರೀಮತದಂತೆ ನಡೆದು ಮನುಷ್ಯನಿಂದ ದೇವತೆಯಾಗುವ ಪುರುಷಾರ್ಥ ಮಾಡುತ್ತಿದ್ದೇನೆ. ನಾನು ಸಂಪೂರ್ಣ ಪಾವನನಾಗುವ ಸಹಜ ರಾಜಯೋಗವನ್ನು ಅಭ್ಯಾಸ ಮಾಡಿ ಪಾವನ ಪ್ರಪಂಚಕ್ಕೆ ಯೋಗ್ಯನಾಗುತ್ತೇನೆ. ನಾನು ಆತ್ಮ ಮುಂದೆ ಬರುವ ಸತ್ಯಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವ ಸತೋಪ್ರಧಾನ ಆತ್ಮನಾಗಿದ್ದೇನೆ. ಈ ಸೃಷ್ಟಿಯ ಬೀಜರೂಪ ಶಿವತಂದೆಯಾಗಿದ್ದಾರೆ. ಅವರ ಚೈತನ್ಯ ರಚನೆಯನ್ನು ಸಹ ಯಥಾರ್ಥವಾಗಿ ತಿಳಿದುಕೊಂಡು ಜ್ಞಾನ ಸಂಪನ್ನನಾಗುತ್ತೇನೆ. ನನಗೆ ಒಬ್ಬ ತಂದೆಯ ವಿನಃ ಮತ್ತಾರೂ ಇಲ್ಲ. ಸದಾ ಒಬ್ಬ ತಂದೆಯ ನೆನಪಿನ ಸ್ಮೃತಿಯಿಂದ ಏಕರಸ ಸ್ಥಿತಿಯ ಅಭ್ಯಾಸ ಮಾಡುವ ನಾನೊಂದು ಶ್ರೇಷ್ಠ ಆತ್ಮ ಜ್ಯೋತಿಯಾಗಿದ್ದೇನೆ. ನಾನು ಆತ್ಮ ಜ್ಞಾನದ ಶಕ್ತಿಗಳನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವ, ಸದಾ ಮಾಯೆ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ನಾನು ವಿಜಯೀ ಆತ್ಮನಾಗಿದ್ದೇನೆ. ನಾನು ಆತ್ಮ, ನನ್ನ ನಿಜವಾದ ಮನೆ ಪರಮಧಾಮ. ಮನಸ್ಸು ಹಾಗೂ ಬುದ್ಧಿ ರೂಪಿ ವಿಮಾನದಿಂದ ನಾನು ಆತ್ಮ ನನ್ನ ಮನೆಗೆ ಹೋಗುತ್ತೇನೆ. ಶರೀರದಿಂದ ಭಿನ್ನ, ಶರೀರದ ಜಗತ್ತಿಗಿಂತಲೂ ದೂರ, ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ತತ್ವಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ. ಆ ಬೆಳಕಿನ ಲೋಕದಲ್ಲಿ ನಾನು ಆತ್ಮ ಬೆಳಕಿನ ಶರೀರದಲ್ಲಿ ಬಿಂದುವಾಗಿ ಹೊಳೆಯುತ್ತಿದ್ದೇನೆ. ನನ್ನ ಪ್ರಿಯಾತಿ ಪ್ರಿಯ ಅತಿ ಪ್ರಿಯ ಬ್ರಹ್ಮ ತಂದೆ, ಸಂಪೂರ್ಣ ಫರಿಸ್ತೆ ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಶಿವ ಬಾಬರವರು ಸಹ ಬಿಂದುವಾಗಿ ಹೊಳೆಯುತ್ತಿದ್ದಾರೆ. ಬಾಬ್ದಾದಾರವರಿಂದ ಅಪಾರವಾದ ಶಕ್ತಿಶಾಲಿ ಕಿರಣಗಳು ಹೊರಡುತ್ತಲಿವೆ. ಬಾಬರವರು ಆಕರ್ಷಿಸುತ್ತಿದ್ದಾರೆ. ನಾನು ಆತ್ಮ ಬೆಳಕಿನ ಲೋಕದಲ್ಲಿ, ಬೆಳಕಿನ ಶರೀರದಲ್ಲಿ
ಬಾಪ್ದಾದರವರ ಸಮ್ಮುಖದಲ್ಲಿದ್ದೇನೆ. ಬಾಬರವರು ದೃಷ್ಟಿ ಹಾಗೂ ವರದಾನದಿಂದ ನನ್ನನ್ನು ಶೃಂಗರಿಸುತ್ತಿದ್ದಾರೆ. ಮೀಟೆ ಬಚ್ಚೆ ಪ್ಯಾರೆ ಬಚ್ಚೆ ಎಂದು ಹೇಳುತ್ತಾ ನಿರಾಕಾರಿ ನಿರಹಂಕಾರಿ ಸದಾ ನಿರ್ವಿಕಾರಿ ಆತ್ಮ ಭವ, ಸಂಪೂರ್ಣ ಪವಿತ್ರ आत्मा भव, ज्ञान और शक्तियों से संपन्न आत्मा भव. ಬಾಬರವರು ವರದಾನ ಹಾಗೂ ಶಕ್ತಿಯನ್ನು ನೀಡುತ್ತಿದ್ದಾರೆ. ತಂದೆಯವರು ತಮ್ಮ ವರದಾನಿ ಬಾಹುಗಳಿಂದ ನನ್ನನ್ನು ತಮ್ಮ ಮಡಿಲಿಗೆ ಇರಿಸಿಕೊಂಡರು. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಬಾಪ್ದಾದರವರ ಮಡಿಲಲ್ಲಿದ್ದೇನೆ. ಅಪಾರ ಸುಖದ ಅನುಭವ ಮಾಡುತ್ತಿದ್ದೇನೆ. ಓಹೋ, ಬಾಪ್ದಾದರವರ ವರದಾನಿ ಹಸ್ತಗಳು ನನ್ನ ಶಿರಸ್ಸಿನ ಮೇಲಿವೆ. ನಾನು ಸಂಪೂರ್ಣ ಬಿಂದುವಾಗಿ ಹೋದೆ. ಬಿಂದು ರೂಪ ನನ್ನ ನಿಜ ಸ್ವರೂಪದಲ್ಲಿ ಬೆಳಗುತ್ತಿದ್ದೇನೆ. ಓಹೋ, ಸ್ವಯಂ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಪರಮ ಪಾವನ ಲೋಕ, ಸ್ವಯಂ ಪ್ರಭೆಯಿಂದ ಕೂಡಿರುವ ಶಾಂತಿಧಾಮ. ನಾನು ಆತ್ಮ ನನ್ನ ನಿಜ ಸ್ವರೂಪ ಬಿಂದು ಸ್ವರೂಪ ಶಾಂತ ಸ್ವರೂಪದಲ್ಲಿ ಬೆಳಗುತ್ತಿದ್ದೇನೆ. ನಾನು ಬಿಂದು, ನನ್ನ ತಂದೆಯೂ ಸಹ ಬಿಂದುವಾಗಿದ್ದಾರೆ. ಬಿಂದು ತಂದೆಯ ಹತ್ತಿರ ಇದ್ದೇನೆ, ತಂದೆಗೆ ಟಚ್ ಆಗಿದ್ದೇನೆ. ಅಪಾರ ಶಕ್ತಿಗಳನ್ನು ತುಂಬಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದು ವಿಶ್ವದೆಲ್ಲ ಆತ್ಮಗಳಿಗೆ ತಂದೆಯ ಸಂದೇಶವನ್ನು ನೀಡಿದ್ದೇನೆ. ಎಲ್ಲ ಆತ್ಮಗಳು ಜಾಗೃತವಾಗಿದ್ದಾರೆ. ಭಗವಂತನನ್ನು ಪಡೆದು ನಮ್ಮ ಜೀವನ ಧನ್ಯವಾಯಿತು ಎನ್ನುತ್ತಿದ್ದಾರೆ. ಇಡೀ ವಿಶ್ವದ ಎಲ್ಲ ಈಶ್ವರೀಯ ಸೇವಾ ಕೇಂದ್ರಗಳು ದೈವಿ ಕುಲದ ಆತ್ಮಗಳಿಂದ ತುಂಬಿ ಹೋಗಿವೆ. ಓಂ ಶಾಂತಿ.